ವೆಲ್ಕಮ್ ಬ್ಯಾಕ್ ಟು ಸ್ಟಾಕ್ ಪಲ್ಸ್. ಕ್ವಿಕ್ ಆಗಿ ಅನಾಲಿಸಿಸ್ ಅನ್ನು ಸ್ಟಾರ್ಟ್ ಮಾಡುವ. ಇವತ್ತು ಹೀಗೆ ಮಾರ್ಕೆಟ್ ಮೊಮೆಂಟಮ್ ಆಗ್ತದೆ ಅಂತ ನಿನ್ನೆ ಸ್ಟ್ರಾಂಗ್ CPI ನ್ಯೂಸ್ ಇತ್ತು, ಮತ್ತೆ ಅದರಿಂದ ನೀವು ನೋಡಿರ್ಬೋದು ಯಾವ ತರ ಸಾಲಿಡ್ ಆಗಿ ಒಂದು ಡೌನ್ ಸೈಡ್ ಮೊಮೆಂಟಮ್ ಬಂದಿದೆ ಅಂತ. ದೇವಾ, ಓಕೆ, ವೆಲ್ಕಮ್ ಟು ಸ್ಟಾಕ್ ಪಲ್ಸ್. ಕ್ವಿಕ್ ಆಗಿ ಅನಾಲಿಸಿಸ್ ಮಾಡುವ ಇವತ್ತು ಹೇಗೆ ಮೊಮೆಂಟಮ್ ನಮ್ಮ ಲೆವೆಲ್ಸ್ ಅನ್ನು ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಸೊ ನಿನ್ನೆ ನೋಡಿರ್ಬೋದು ಒಂದು ಸಣ್ಣ ಲಾಸ್ ಆಯಿತು, ಅದೇ ತೊಂದರೆ ಇಲ್ಲ. ಇನ್ನು ನಮ್ಮ ಹತ್ರ 2 ದಿನ ಉಂಟು, 2 ದಿನದಲ್ಲಿ ನೋಡುವ ಹೇಗೆ ಯಾವ್ದಾದ್ರು ಒಳ್ಳೆ A+ ಟ್ರೇಡ್ ಸಿಗ್ತದೆ ಅಂತ. ನಿನ್ನೆ CPI ನ್ಯೂಸಿಗೆ ಆಲ್ಮೋಸ್ಟ್ ಮಾರ್ಕೆಟ್ ತುಂಬಾ ಹೆವಿಯಾಗಿ ರಿಯಾಕ್ಟ್ ಮಾಡಿದೆ. ನೀವು ನೋಡಿರ್ಬೋದು ಆಲ್ಮೋಸ್ಟ್ ಒಂದು 150+ ಪಾಯಿಂಟ್ ಕ್ಯಾಂಡಲ್ ಅನ್ನು ಫಾರ್ಮ್ ಆಗಿದೆ. ಓಕೆ, ಸೊ ತುಂಬಾ ಡೇಂಜರ್. ಅಂದ್ರೆ ನ್ಯೂಸ್ ಟೈಮಲ್ಲಿ ಟ್ರೇಡ್ ತಗೊಳ್ಳೋದಂದ್ರೆ ಅಥವಾ ಪೊಸಿಷನ್ ಅನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳೋದಂದ್ರೆ ತುಂಬಾ ರಿಸ್ಕಿ. ಇದರಿಂದನೇ, ಯಾಕಂದ್ರೆ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡ್ತಂತ ಪ್ರೆಡಿಕ್ಟ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನಮ್ಮ ಲೆವೆಲ್ಸ್ ಅನ್ನು ಕೂಡ ಅದು ರಿಯಾಕ್ಟ್ ಮಾಡೋದಿಲ್ಲ. ಪ್ರೈಸ್ ಆಕ್ಷನ್ ಅಂತೂ ಕರೆಕ್ಟ್ ಆಗಿ ಇರುವುದೇ ಇಲ್ಲ. ಓಕೆ, ತುಂಬಾ ಅನ್ಪ್ರೆಡಿಕ್ಟೇಬಲ್ ಆಗಿ ರಿಯಾಕ್ಟ್ ಮಾಡ್ತದೆ ಮಾರ್ಕೆಟ್. ಓಕೆ, ಸೊ ಹಾಗಾಗಿ ನಾವು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಈ ಟೈಪ್ ನ್ಯೂಸ್ ಟೈಮಲ್ಲೆಲ್ಲ ಆದಷ್ಟು ನಾನು ಅವಾಯ್ಡೇ ಮಾಡ್ತೇನೆ. ಓಕೆ, ಸೊ ನ್ಯೂಸ್ ಮುಂಚೆ ನೀವು ನೋಡ್ಬೋದು ಹೇಗೆ ಹೇಗೆ ಟ್ರೇಡ್ ಮಾಡ್ಬೋದು ಅಂತ. ನಾನು ಹೇಗೆ ಟ್ರೇಡ್ ಮಾಡಿದ್ದೆ ಅಂತ. ನಿನ್ನೆ ಒಂದು ಸಣ್ಣ ಟ್ರೇಡ್ ತಗೊಂಡಿದ್ದೆ, ಅದರದೊಂದು ಲಾಸ್ ಅಲ್ಲಿ ಹೋಗಿದೆ. ಸಣ್ಣ ಲಾಸ್ ಅಂತ ಹೇಳ್ಬೋದು, ತೊಂದರೆ ಇಲ್ಲ. ಅದರ ಅನಾಲಿಸಿಸ್ ವಿಡಿಯೋನ ಕೂಡ ನಾನು ಅಪ್ಡೇಟ್ ಮಾಡಿದ್ದೇನೆ, ಸೊ ನೀವು ಚೆಕ್ ಮಾಡ್ಬೋದು. ಓಕೆ, ಈಗ ಕ್ವಿಕ್ ಆಗಿ ಗೋಲ್ಡ್ ಅನಾಲಿಸಿಸ್ ಇವತ್ತಿನ ದಿನಕ್ಕೆ ಯಾವ್ದೆಲ್ಲ ಲೆವೆಲ್ಸ್ ಉಂಟಂತ ಚೆಕ್ ಮಾಡುವ. ಓಕೆ, ಸೊ ನಾನಿವತ್ತು ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಒಂದು ಡೌನ್ ಸೈಡ್ ಬಂದ ಕಾರಣ ಆಲ್ಮೋಸ್ಟ್ 30 ಮಿನಿಟ್ಸ್ ಪ್ರಕಾರ ಇವತ್ತು ಕೂಡ ಮೋಸ್ಟ್ಲಿ ಡೌನ್ ಸೈಡ್ ಟ್ರೇಡ್ ಅನ್ನೇ ನಾನು ಆದಷ್ಟು ನೋಡ್ತೇನೆ. ಓಕೆ, ಯಾಕಂತ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಓಕೆ, ಸೊ ಬೇಸಿಕಲಿ ಇಲ್ಲಿ ನೋಡಿ ಒಂದು ಪುಲ್ ಬ್ಯಾಕ್ ಕೂಡ ಬಂದಿದೆ ಈ ಲೆವೆಲ್ ಇಂದ. ಓಕೆ, ಸೊ ಇಲ್ಲಿ ಒಂದು ಒಳ್ಳೆ ಟೈಪಿನ ಒಂದು ಅಪರ್ಚುನಿಟಿ ಕೂಡ ಇತ್ತು ಇವತ್ತು. ಓಕೆ, ಸೊ ಹಾಗಾಗಿ ಮತ್ತೆ ಹೇಳಲಿಕ್ಕೆ ಹೋದ್ರೆ ಲೆವೆಲ್ಸ್ ಕೂಡ ಚೇಂಜ್ ಆಗ್ಬೋದು. ಅದನ್ನ ನಾನು ಟೈಮ್ಲಿ ಆಗಿ ನಿಮ್ಗೆ ಅಪ್ಡೇಟ್ ಕೂಡ ಮಾಡ್ತಿರ್ತೇನೆ. ಸಂಜೆ ಟೈಮಲ್ಲಿ ಒಂದು 5 ಅಥವಾ 6 ಗಂಟೆಗೆ ಹೇಗೆ ಮಾರ್ಕೆಟ್ ಮೊಮೆಂಟಮ್ ಆಗ್ತಾ ಉಂಟಂತ ಅದರ ಪ್ರಕಾರ ಕೂಡ ನಾನು ಅಪ್ಡೇಟ್ ಮಾಡ್ತೇನೆ. ಓಕೆ, ಸೊ ಈಗ ಇಲ್ಲಿ ನೋಡ್ಬೋದು ಆಲ್ರೆಡಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇಲ್ಲಿ ಇತ್ತು. ಇವತ್ತು ಒಂದು ಒಳ್ಳೆ ಪುಲ್ ಬ್ಯಾಕ್ ಕೂಡ ಕೊಟ್ಟಿತ್ತು. ಒಳ್ಳೆ ಪುಲ್ ಬ್ಯಾಕಿಗೆ ಒಂದು ಮೋಸ್ಟ್ಲಿ ಟ್ರೇಡ್ ಕೂಡ ಆಗಿರ್ಬೋದು. ಓಕೆ, ನೋಡಿ ಟ್ರೇಡ್ ಕೂಡ ಇತ್ತು ಒಂದು ಒಳ್ಳೇದು. ಬೆಳಿಗ್ಗೆ ಟ್ರೇಡೇ ಜಾಸ್ತಿ ಇರೋದು. ಓಕೆ, ಇದು ನೋಡಿ ಎಷ್ಟು ಒಳ್ಳೆ ಟ್ರೇಡ್, ಸೂಪರ್ ಇತ್ತು ನೋಡಿ ಇದು ಟ್ರೇಡ್. 1:5 ಎಲ್ಲ ಬೇಕಾಗಿಲ್ಲ, 1:2 ಅನ್ನೇ ನಾವು ಫೋಕಸ್ ಮಾಡುವ ಆದಷ್ಟು. ಓಕೆ, ಎಷ್ಟು ಒಳ್ಳೆ ಇತ್ತು ನೋಡಿ ಟ್ರೇಡ್ ಇದು. 1:2 ಇಲ್ಲಿ ಒಂದು ಆಲ್ರೆಡಿ ಒಂದು ಟ್ರೇಡ್ ಫಾರ್ಮ್ ಆಗಿತ್ತು. ಯಾಕೆ ಫಾರ್ಮ್ ಆಗಿತ್ತು ಕೂಡ ನಾನು ಹೇಳೋದಾದ್ರೆ, ಸಿಂಪಲ್ ಆಗಿ 30 ಮಿನಿಟ್ಸ್ ಅಲ್ಲಿ ನೀವು ನೋಡ್ಬೋದು ಒಂದು ಸ್ಟ್ರಾಂಗ್ ಆಗಿ ಒಂದು ಪುಲ್ ಬ್ಯಾಕ್ ಕೂಡ ಕೊಟ್ಟಿದ್ದೆ. ಓಕೆ, ಲೆವೆಲ್ ನೋಡಿ ನಮ್ಮದು ಲೆವೆಲ್ ಅಂದ್ರೆ ಈ ಲೆವೆಲ್, ಅಂದ್ರೆ ಇದು ಲೆವೆಲ್ ಯಾಕೆ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಒಂದು ಟಚ್ ಪಾಯಿಂಟ್ ಕೂಡ ಉಂಟು ಇಲ್ಲಿ ಸಪೋರ್ಟ್ ಆಗಿ, ಮತ್ತೆ ಬ್ರೇಕ್ಔಟ್ ಕೊಟ್ಟು ಸಪೋರ್ಟ್ ಬ್ರೇಕ್ಔಟ್ ಕೊಟ್ಟು ಒಂದು ವಾಪಸ್ ಫುಲ್ ಬ್ಯಾಕ್ ಕೊಟ್ಟು ಒಂದು ರೆಸಿಸ್ಟೆನ್ಸ್ ಕೂಡ ಫಾರ್ಮ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಯಾವಾಗ ಸಪೋರ್ಟ್ ಬ್ರೇಕ್ ಮಾಡಿ ಒಂದು ಪುಲ್ ಬ್ಯಾಕ್ ಕೊಡ್ತದೆ ಆಗ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕೂಡ ಕೊಡ್ತದೆ. ಓಕೆ, ಸ್ಟ್ರಾಂಗ್ ಮೊಮೆಂಟಮ್ ಕೊಡ್ಲಿಕ್ಕೆ ಎಂಟರ್ ಆಗೋದು ಹೇಗೆ ಅಂದ್ರೆ ಸ್ಟ್ರಾಂಗ್ ಕ್ಯಾಂಡಲ್ ಕೂಡ ಎಂಟರ್ ಆಗಬೇಕು. ಓಕೆ, ಆಗನೇ. ಓಕೆ, ಸೊ ಇಲ್ಲಿ ಮೇ ಬಿ ಒಂದು ಇಲ್ಲಿ ಆಲ್ರೆಡಿ ಒಂದು ಲೆವೆಲ್ ಮಾರ್ಕ್ ಮಾಡಿದಲ್ವಾ, ಸೊ ಇಲ್ಲಿ ಒಂದು ಸಣ್ಣ ಮಟ್ಟ ಟ್ರೇಡ್ ಕೂಡ ಫಾರ್ಮ್ ಆಗಿತ್ತು. ಓಕೆ, ಸೊ ಸ್ಟ್ರಾಂಗ್ ಆಗಿ ಕ್ಯಾಂಡಲ್ ಫಾರ್ಮೇಶನ್ ನೋಡೋದಾದ್ರೆ. ಓಕೆ, ಸೊ ಈಗ ನನ್ನ ಪ್ಲಾನ್ ಎಂತ ಅಂದ್ರೆ ಮೋಸ್ಟ್ಲಿ ನಾನು ಕಂಪ್ಲೀಟ್ ಆಗಿ ವೇಟೇ ಮಾಡ್ತೇನೆ. ಈಗ ಎಂತ ಅಂದ್ರೆ ಈಗ ಯಾವುದೇ ತರಹದ ಟ್ರೇಡ್ ಇಲ್ಲ, ಯಾಕಂದ್ರೆ ಸಾಲಿಡ್ ಆಗಿ ಒಂದು ಸ್ಟ್ರಾಂಗ್ ಡೌನ್ ಸೈಡ್ ಬಂದಿದೆ. ಓಕೆ, ಮಾರ್ಕೆಟ್ ಅಂದ್ರೆ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಸ್ಲೋಪ್ ಡೌನ್ ಸೈಡ್ ಬಂದಿದೆ. ಈಗ ಮೇ ಬಿ ವೇಟ್ ಮಾಡ್ಬೇಕಾಗ್ತದೆ ನಂಗೆ. ನಾನೆಂತ ಮಾಡ್ತೇನೆ ಅಂದ್ರೆ ಮೇ ಬಿ ಈ ಲೆವೆಲ್ ವಾಪಸ್ ಬರ್ಲಿಕ್ಕೆ ವೇಟ್ ಮಾಡ್ತೇನೆ, ಅಥವಾ ಇಲ್ಲೇ ಒಂದು ಮೊಮೆಂಟಮ್ ಎಲ್ಲಾದ್ರೆ ಇಲ್ಲೇ ಒಂದೆಲ್ಲದ ಲೆವೆಲ್ ಫಾರ್ಮ್ ಆದ್ರೆ ಇಲ್ಲೇ ಒಂದು ಎಂಟರ್ ಆಗುವ ಪ್ಲಾನ್ಸ್ ಕೂಡ
ನಾನು ಮಾಡ್ತೇನೆ. ಓಕೆ, ಸೊ ಅದು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೇನೆ ಹೇಗೆ ಅಂತ. ಸೊ ಅನಾಲಿಸಿಸ್ ಪ್ರಕಾರ ನೋಡೋದಾದ್ರೆ ಇದೊಂದೇ ಲೆವೆಲ್ ಈಗ ಇಂಪಾರ್ಟೆಂಟ್ ಅಂಡ್ ಕ್ರಿಟಿಕಲ್ ಲೆವೆಲ್ ಅಂತ ಹೇಳ್ಬೋದು 30 ಮಿನಿಟ್ಸ್ ಅಲ್ಲಿ. ಮತ್ತೆ ಬೇರೆ ಯಾವುದೂ ಈಗ ಫಾರ್ಮೇಶನ್ ಇಲ್ಲ ಯಾಕಂದ್ರೆ ಕ್ಲಿಯರ್ ಆಗಿ ಡೌನ್ ಸೈಡ್ ಮೊಮೆಂಟಮ್ ಕೊಟ್ಟಿದೆ ನೋಡಿ, ಎಲ್ಲಿ ಕೂಡ ಒಂದು ಪುಲ್ ಬ್ಯಾಕ್ ಅಥವಾ ಹೇಗೆ ಯಾವುದೇ ಇಲ್ಲ. ಓಕೆ, ಸೊ ಆದಷ್ಟು ನಾವು ಈ ಟೈಮ್ ಅಲ್ಲಿ ನಾವು ಅವಾಯ್ಡೇ ಮಾಡಬೇಕು. ನಾನು ಇದು ಅವಾಯ್ಡೇ ಮಾಡ್ತೇನೆ ಈಗ. ಓಕೆ, ಸೊ ಬೇರೆ ಅಪ್ಡೇಟ್ಸ್ ನಾನು ನಿಮಗೆ ಶೇರ್ ಮಾಡ್ತೇನೆ ಸಂಜೆ ಹೊತ್ತಿಗೆ. ಓಕೆ, ಟೈಮ್ ಆಗಿದೆ ಈಗ 6 ಗಂಟೆ. ಸೊ 6 ಗಂಟೆ ಟೈಮಲ್ಲಿ ಈಗ ನಮ್ ನೋಡುವ ಲೆವೆಲ್ಸ್ ಎಲ್ಲ ಹೇಗೆ ರಿಯಾಕ್ಟ್ ಮಾಡ್ತಾ ಉಂಟಂತ. ಸೊ ಮಧ್ಯಾಹ್ನ ನಾವು ಮಾರ್ಕ್ ಮಾಡಿದ ಲೆವೆಲ್ಸ್ ನೋಡಿರ್ಬೋದು ನೀವು, ಅದರಿಂದ ತುಂಬಾ ದೂರ ಹೋಗಿದೆ ಈಗ. ಓಕೆ, ಸೊ ಅಂದ್ರೆ ನಾವು ಲೆವೆಲ್ಸ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಂದ ಆಲ್ಮೋಸ್ಟ್ ಕೆಲವು ಪಾಯಿಂಟ್ಸ್ ಕೆಳಗೆ ಬಂದಿದೆ ಮಾರ್ಕೆಟ್. ಸೊ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಪುಲ್ ಬ್ಯಾಕ್ ತಗೊಂಡು ಡೌನ್ ಸೈಡ್ ಬರ್ತಾ ಉಂಟು. ಓಕೆ, ಸೊ ಹಾಗಾಗಿ ನಾನು ನಿಮಗೆ ಹೇಳಿದೆ ಅಲ್ವಾ, ಪ್ರತಿ ಸತಿ ಸೇಮ್ ಲೆವೆಲ್ಸ್ ಇರುವುದಿಲ್ಲ, ಸ್ವಲ್ಪ ಚೇಂಜ್ ಕೂಡ ಆಗ್ತದೆ ಲೆವೆಲ್ಸ್ ಅಲ್ಲಿ. ಓಕೆ, ಚೇಂಜ್ ಆಗ್ತದೆ ಅಂದ್ರೆ ಎಂತ ಹೇಳ್ತಿದ್ದೇನೆ ಅಂದ್ರೆ ನಾನು ಕೆಲವೊಮ್ಮೆ ಮಾರ್ಕೆಟ್ ನಾವು ಆಲ್ರೆಡಿ ಮಾರ್ಕ್ ಮಾಡಿದ ಲೆವೆಲ್ ಒಂದು ತುಂಬಾ ದೂರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಮಧ್ಯಾಹ್ನ ಇಲ್ಲಿ ಈ ಲೆವೆಲ್ ಅಲ್ಲಿ ನಾವು ಮಾರ್ಕ್ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿಂದ ಆಲ್ಮೋಸ್ಟ್ ತುಂಬಾ ಪಾಯಿಂಟ್ ಕೆಳಗೆ ಬಂದು ಈಗ ಈ ಲೆವೆಲ್ ಬಂದಿದೆ. ಓಕೆ, ಸೊ ಅಂದ್ರೆ ಸೊ ಕರೆಕ್ಟ್ ಆಗಿ ನಾವು ಅನಲೈಸ್ ಮಾಡೋದಾದ್ರೆ ಇಲ್ಲಿ ಒಂದು ಸಣ್ಣ ಮಟ್ಟದ ಪುಲ್ ಬ್ಯಾಕ್ ಕೊಟ್ಟಿದೆ ಅಂದ್ರೆ, ಓಕೆ, ಈ ಲೆವೆಲ್ ಅಲ್ಲಿ ಒಂದು ಲೆವೆಲ್ ಮಾಡಿ ಓಕೆ, ಸೊ ಇಲ್ಲಿ ಬಂದು ಒಂದು ಸಣ್ಣ ಮಟ್ಟದ ರಿಜೆಕ್ಷನ್ ತಗೊಂಡು ಕೆಳಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಓಕೆ, ಸೊ ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಮೊಮೆಂಟಮ್ ಅಲ್ಲೇ ಉಂಟು ಇದು ಇವತ್ತಿನ ಗೋಲ್ಡ್. ಓಕೆ, ಸೊ ಹಾಗಾಗಿ ಕ್ವಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಒಂದು ಲೆವೆಲ್ ಫಾರ್ಮ್ ಮಾಡಿದೆ. ಓಕೆ, ಸೊ ಇಲ್ಲಿ ನೋಡಬಹುದು ನೀವು ಮಲ್ಟಿಪಲ್ ರಿಜೆಕ್ಷನ್ ಆಗಿ ಒಂದು ಸಣ್ಣ ಪುಲ್ ಬ್ಯಾಕ್ ಕೊಡು ಟಚ್ ಆಗಿ ಕೆಳಗೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಓಕೆ, ಸೊ ಹಾಗಾಗಿ ಸೊ ನಾನೆಂತ ಮಾಡಿದ್ದೇನೆ ಅಂದ್ರೆ ಈ ಪುಲ್ ಬ್ಯಾಕ್ ಅಲ್ಲಿ ನಾನು ಒಂದು ಸಣ್ಣ ಟ್ರೇಡ್ ತಗೊಂಡಿದ್ದೇನೆ. ಓಕೆ, ಸೊ ಈಗ ಅದರ ಔಟ್ಕಮ್ ನೋಡಬೇಕು. ಈ ಲೆವೆಲ್ ಅಲ್ಲಿ ನಾನು ಇಲ್ಲಿ ಎಂಟರ್ ಆಗಿದ್ದೇನೆ. ಓಕೆ, ಹೀಗೆ. ಓಕೆ, ನಮ್ಗೆ ತೋರಿಸ್ತೇನೆ ಕೂಡ. ಸೊ ಯಾವುದೇ ಇದು ಡೆಮೋ ಅಕೌಂಟ್ ಏನೂ ಅಲ್ಲ. ಡೆಮೋ ಅಕೌಂಟ್ ಅಂದ್ರೆ ಫಂಡೆಡ್ ಅಕೌಂಟ್ ಇದು ಫಸ್ಟ್ ಫೇಸ್. ಓಕೆ, ಸ್ಟೇಜ್ 1 ಅಕೌಂಟ್ ಇದು. ನನ್ನದು ಕ್ಯಾಪಿಟಲ್ ಇಲ್ಲ, ಬೇಸಿಕಲಿ ನಾನೊಂದು ಫಂಡೆಡ್ ಅಕೌಂಟ್ ತಗೊಂಡಿದ್ದೇನೆ 5K ಅದು. ಓಕೆ, ಅದು ಟಾರ್ಗೆಟ್ ನನಗೆ ಆಲ್ಮೋಸ್ಟ್ $500 ಅಚೀವ್ ಮಾಡಬೇಕು. ಓಕೆ, ಸೊ ಹಾಗಾಗಿ ಈಗ ಆಲ್ರೆಡಿ $5,100 ಅಂದ್ರೆ $100 ಪಾಸಿಟಿವ್ ಅಲ್ಲಿ ಇದ್ದೇನೆ ನಾನು. ಓಕೆ, ಸೊ ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಾನು ಟ್ರೇಡ್ ತಗೊಂಡದ್ದು. ಓಕೆ, ಇಲ್ಲಿ ನಾನು ಒಂದು ಪುಲ್ ಬ್ಯಾಕ್ ಅಲ್ಲಿ ಟ್ರೇಡ್ ತಗೊಂಡದ್ದು. ಓಕೆ, ಸ್ಟಾಪ್ ಲಾಸ್ ಇಲ್ಲಿ ಇಟ್ಟಿದ್ದೇನೆ ನಾನು. ಸ್ಟಾಪ್ ಲಾಸ್ ಇಲ್ಲಿ ಯಾಕೆ ಇಟ್ಟಿದ್ದೇನೆ ಅಂತ ಕೂಡ ಹೇಳ್ತೇನೆ. ಮಲ್ಟಿಪಲ್ ರಿಜೆಕ್ಷನ್ ಬಂದಿದೆ. ಓಕೆ, ಸೊ ಮೇ ಬಿ ಇಲ್ಲಿ ತನಕ ಬಂದು ಕೂಡ ಕೆಳಗೋ ಚಾನ್ಸಸ್ ಇತ್ತು, ಹಾಗಾಗಿ ನಾನು ಇಲ್ಲಿ ಇಟ್ಟಿದ್ದೇನೆ. ಓಕೆ, ಇದರ ಮೇಲೆ ಅಲ್ಲಿ ಇಟ್ಟಿದ್ದೇನೆ ಸ್ಟಾಪ್ ಲಾಸ್. ಸೊ ಹಾಗಾಗಿ ವೇಟ್ ಅಂಡ್ ವಾಚ್ ಮಾಡ್ಬೇಕೀಗ. ಟಾರ್ಗೆಟ್ ನಂದು ಆಲ್ಮೋಸ್ಟ್ ಈ ಲೆವೆಲ್ ತನಕ ಇಟ್ಕೊಂಡಿದ್ದೇನೆ. ಓಕೆ, ಓಕೆ, 1:2 ತನಕನೇ ಬರ್ತದೆ ಆಲ್ಮೋಸ್ಟ್. ಆದ್ರೆ ಕೂಡ ವೇಟ್ ಅಂಡ್ ವಾಚ್ ಮಾಡ್ಬೇಕು. ಯಾಕೆ ನಾನು ಇಲ್ಲಿ ಹೇಳ್ತಿದ್ದೇನೆ ಅಂದ್ರೆ ಈ ಲೆವೆಲ್ ಅಲ್ಲಿ ಒಂದು ಸ್ಟ್ರಾಂಗ್ ಆಗಿ ಪುಲ್ ಬ್ಯಾಕ್ ಅಂದ್ರೆ ಬೌನ್ಸ್ ಬ್ಯಾಕ್ ಬಂದಿದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿಂದ ಸ್ಟ್ರಾಂಗ್ ಒಂದು ಬೌನ್ಸ್ ಬ್ಯಾಕ್ ಬಂದಿದೆ. ಸೊ ಹಾಗಾಗಿ ನಾನು ಪ್ಲಾನ್ ಎಂತ ಮಾಡಿದ್ದೇನೆ ಅಂದ್ರೆ ಈ ಲೆವೆಲ್ ಅಲ್ಲಿ ನಂದು TP ಇಟ್ಟಿದ್ದೇನೆ. ಓಕೆ, ಸೊ ಈಗ ವೇಟ್ ಅಂಡ್ ವಾಚ್ ಮಾಡಬೇಕು ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ಈ ಲೆವೆಲ್ ಅಲ್ಲಿ. ಓಕೆ, ಸೊ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಿರ್ತೇನೆ ಹೇಗೆ ಅಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಹಿಟ್ ಆಯ್ತಾ ಅಥವಾ ಸ್ಟಾಪ್ ಲಾಸ್ ಹಿಟ್ ಆಯ್ತಾ ಅಂತ, ಅದು ನೋಡುವ. ಬಟ್ ರೂಲ್ಸ್ ಪ್ರಕಾರನೇ ನಾನು ಫಾಲೋ ಮಾಡಿದ್ದೇನೆ ಇಲ್ಲಿ ಆಲ್ಮೋಸ್ಟ್. ಯಾಕಂದ್ರೆ ಯಾವುದು ಕೂಡ ರೂಲ್ಸ್ ಬ್ರೇಕ್ ಮಾಡಲಿಲ್ಲ. ಅಂದ್ರೆ ಪ್ರಾಪರ್ ಆಗಿ ಒಂದು ಡೌನ್ ಸೈಡ್ ಟ್ರೇಡ್ ಕೂಡ ಇತ್ತು, ಸ್ಟ್ರಾಂಗ್ ಡೌನ್ ಸೈಡ್ ಮೊಮೆಂಟಮ್ ಕೂಡ, ಮತ್ತೆ ಇಲ್ಲಿ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಕೊಟ್ಟು ಇಲ್ಲಿ ಒಂದು ಆ, ಎಂತ ಹೇಳ್ಬೋದು ಸ್ಟ್ರಾಂಗ್ ರೆಡ್ ಕ್ಯಾಂಡಲ್ ಕೂಡ ಫಾರ್ಮ್ ಆಗಿದೆ. ಓಕೆ, ಸೊ ಇಲ್ಲಿ ಬಂದ್ರೆ ಇನ್ನು ಇಲ್ಲೇ ಬರಬೇಕು. ನೋಡುವ ಹೇಗೆ ಹೇಗೆ ರಿಯಾಕ್ಟ್ ಮಾಡ್ತಾ ಅಂತ. ಓಕೆ, ಸ್ವಲ್ಪ ಟ್ರೇಡಿಂಗ್ ವ್ಯೂ ಅಲ್ಲಿ ಸ್ವಲ್ಪ ಈಸಿ ಆಗ್ತದೆ ನೋಡ್ಲಿಕ್ಕೆ ಆಕ್ಚುಲಿ. ಓಕೆ, 15 ಮಿನಿಟ್ಸ್ ಅಲ್ಲಿ ಕೂಡ ನೋಡ್ಬೋದು ನೀವು. 15 ಮಿನಿಟ್ಸ್ ಅಲ್ಲಿ ಸ್ಟ್ರಾಂಗ್ ಬಿಗ್ ಕ್ಯಾಂಡಲ್ ಆಗಿ ರಿಜೆಕ್ಷನ್ ಕೊಟ್ಟಿದೆ. ಓಕೆ, ಸೊ ಹಾಗಾಗಿ ಪುಲ್ ಬ್ಯಾಕ್ ಅಲ್ಲೇ ಒಂದು ಟ್ರೇಡ್ ಉಂಟು. ವೇಟ್ ಮಾಡುವ ಹೇಗೆ ರಿಯಾಕ್ಟ್ ಮಾಡ್ತದ ಅಂತ. ಓಕೆ, ರಿಜೆಕ್ಷನ್ ಕೂಡ ತಗೊಳ್ತಾ ಉಂಟು, ನೋಡುವ ಹೇಗೆ ಹೇಗೆ ಆಗ್ತದೆ ಅಂತ.
ಗೊತ್ತಿಲ್ಲ ಹೇಗೆ ರೇಟ್ ಮಾಡ್ತದೆ ಅಂತ. ಆದರೆ ನನ್ನದು ಅನಾಲಿಸಿಸ್ ಪ್ರಕಾರ ಟ್ರೆಂಡ್ ಕಂಪ್ಲೀಟ್ ಆಗಿ ಡೌನ್ ಸೈಡಲ್ಲೇ ಉಂಟು. ಓಕೆ, ಸೊ ಹಾಗಾಗಿ ಮೋಸ್ಟ್ ಪ್ರಾಬಬ್ಲಿ ಒಂದು ಪ್ಯಾನಿಕ್ ಮಾಡ್ತದೆ ಎಲ್ಲರಿಗೆ, ಒಂದು ವಾಪಸ್ ಇಲ್ಲಿ ಒಂದು ಬಂದು ವಾಪಸ್ ಕೆಳ ಹೋಗೋ ಚಾನ್ಸಸ್ ಕೂಡ ಉಂಟು. ಓಕೆ, ಸೊ ನೋಡುವ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ. ಮತ್ತೆ ನಮ್ಮ ಕಂಟ್ರೋಲಲ್ಲಿಲ್ಲ, ರೈಟ್? ಸೊ ಹೇಗೆ ಅಂತ, ಹೇಗೆ ಮೊಮೆಂಟಮ್ ಕೊಡ್ಬೋದು ಅಂತ. ಓಕೆ, ಸಾಲಿಡ್ ರಿಜೆಕ್ಷನ್ ಕೊಟ್ಟಿದೆ, ನೋಡುವ. ಸ್ವಲ್ಪ ಪ್ಯಾನಿಕ್ ಮಾಡ್ತಾ ಉಂಟು ಅಷ್ಟೇ, ಮತ್ತೆಂತ ಅಲ್ಲ. ನೋಡೋದಾದ್ರೆ ಪ್ಯಾನಿಕ್ ಒನ್ ಅಂದರೆ ಈಗ ಎಂತ ಮಾಡ್ತಾ ಉಂಟು ಅಂದರೆ ಆಲ್ಮೋಸ್ಟ್ ಎಲ್ಲರನ್ನು ಟ್ರ್ಯಾಪ್ ಮಾಡಿ ಟ್ರೈ ಮಾಡ್ತಾ ಉಂಟ ಏನೋ. ನೋಡುವ ಹೇಗೆ ರಿಯಾಕ್ಷನ್ ಕೊಡ್ತದಂತ. ಪ್ರತಿ ಸತಿ ನಂದು ಒಂದೆಂತ ಅಂದರೆ ನಾನು ಯೂಶಲಿ ಬೇಗ ಎಕ್ಸಿಟ್ ಆಗ್ತೇನೆ. ಅದು ಬೇಗ ಎಕ್ಸಿಟ್ ಆದರೆ ಆ್ಯಕ್ಚುಲಿ ಟಾರ್ಗೆಟ್ ತನಕ ಬಂದು ಹೋಗ್ತದೆ. ಸೊ ಹಾಗಾಗಿ ಈಗ ಎಂತ ಮಾಡ್ತಿದ್ದೇನೆ ಅಂದರೆ ನಾನು ಪ್ರಾಪರಾಗಿ ಟಾರ್ಗೆಟ್ ಲಾಕ್ ಮಾಡಿ ಕೂತ್ಕೊಳ್ತೇನೆ. ಓಕೆ, ಸೊ ಅಂಟಿಲ್ ಅನ್ಲೆಸ್ ಅಲ್ಲೇ ಒಂದು ಸ್ಟ್ರಾಂಗ್ ರಿಜೆಕ್ಷನ್ ಅಥವಾ ಪುಲ್ ಬ್ಯಾಕ್ ಹಾಗೆ ನನ್ನ ಬರ್ತಾ ಇದ್ರೆ ಮಾತ್ರ ನಾನು ಮ್ಯಾನುವಲ್ ಎಕ್ಸಿಟ್ ಆಗ್ತೇನೆ. ಇಲ್ಲದ್ರೆ ಟಾರ್ಗೆಟ್ ತನಕವೇ ಟ್ರೇಡ್ ಇಟ್ಕೊಳ್ತೇನೆ. ಓಕೆ, ಸೊ ನೋಡುವ ಹೇಗೆ ಬಿಹೇವ್ ಮಾಡ್ತದಂತ ಲೆವೆಲಲ್ಲಿ.